ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಇವತ್ತು ದಲಿತ ಸಮಾಜಕ್ಕೆ ಸಂಬಂಧಪಟ್ಟವರು ಎನ್ನುವ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಬೋಧ್ ರಾವ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ಹಿರಿಯ ನಾಯಕರಿಗೂ ಜಿಲ್ಲಾ ಕಾಂಗ್ರೆಸ್ಸಿನ ವಕ್ತಾರರು ಇತ್ತೀಚೆಗೆ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪುರಸ್ಕೃತರಾದಂತಹ ಬಿಪಿನ್ ಚಂದ್ರಪಾಲ್ ನಕ್ರೆ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತೇನೆ. ನನ್ನ ಆತ್ಮೀಯರು, ಕಾಂಗ್ರೆಸ್ ಪಕ್ಷದ ನಾಯಕರು, ನಮ್ಮ ಸರ್ವ ಜನಾಂಗದ ಹಿತೈಷಿಯವರು ಆದಂಥ ಉದಯ್ ಕುಮಾರ್ ಶೆಟ್ಟಿಯವರೇ, ಬ್ಲಾಕ್ ಅಧ್ಯಕ್ಷ ಶುಭದಾರರವರೇ, ಡಾಕ್ಟ್ರೇ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಬಹುಶಃ ಶುಭದಾರರವರು ತನ್ನ ಪ್ರಸ್ತಾವನಾ ಭಾಷಣದಲ್ಲಿ ಬಹಳಷ್ಟು ವಿಚಾರಗಳನ್ನು ತಮ್ಮ ಮುಂದೆ, ಆದ್ಯತೆ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟರು. ವರ್ತಮಾನದ ಪರಿಸ್ಥಿತಿ ಈ ದೇಶದಲ್ಲಿ ಖಂಡಿತ ಅದು ದಲಿತರಿಗಾಗಲಿ, ಹಿಂದುಳಿದ ವರ್ಗದವರಿಗಾಗಲಿ, ಅಲ್ಪಸಂಖ್ಯಾತರಿಗಾಗಲಿ ಪೂರಕವಾಗಿಲ್ಲ. ಯಾಕೆ ಪೂರಕವಾಗಿಲ್ಲ ಎನ್ನುವುದಕ್ಕೆ ದಲಿತರೂ ಹೊಣೆ, ಹಿಂದುಳಿದ ವರ್ಗದವರೂ ಹೊಣೆ, ಅಲ್ಪಸಂಖ್ಯಾತರೂ ಹೊಣೆ. ಯಾರು ಮನುಸ್ಮೃತಿಯನ್ನು ಈ ದೇಶದ ಸಂವಿಧಾನವನ್ನಾಗಿಸಬೇಕು, ಯಾರು ಕೇಸರಿಯನ್ನು ರಾಷ್ಟ್ರಧ್ವಜವನ್ನಾಗಿಸಬೇಕು, ಯಾರು ಜನಗಣ ಮನವನ್ನು ರಾಷ್ಟ್ರಗೀತೆಯ ಪದವಿಯಿಂದ ತೆಗಿಬೇಕು ಅಂತ ಯೋಚಿಸುತ್ತಿದ್ದರೋ ಅಂಥವರಿಗೆ ಈ ದೇಶದ ಚುನಾವಣೆ ನಡೆದಾಗ ದಲಿತರೂ ಸೇರಿ, ಹಿಂದುಳಿದ ವರ್ಗದವರೂ ಸೇರಿ, ಅಲ್ಪಸಂಖ್ಯಾತರೂ ಸೇರಿ ಮತ ಹಾಕಿದ್ದರಿಂದ ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ. ಈ ದೇಶದ ಒಟ್ಟಾರೆ ಜನಸಂಖ್ಯೆಯ 21% ಮತದಾನದ ಅಧಿಕಾರ ದಲಿತರಿಗಿದೆ. ಅಷ್ಟೇ, ಅದಕ್ಕಿಂತಲೂ ಇನ್ನೂ ಸ್ವಲ್ಪ 5% ಹೆಚ್ಚಿಗೆ ಮತದಾನದ ಅಧಿಕಾರ ಹಿಂದುಳಿದ ವರ್ಗಕ್ಕಿದೆ. ಅಷ್ಟೇ ಮತದಾನದ ಅಧಿಕಾರ ಅಲ್ಪಸಂಖ್ಯಾತರಿಗಿದೆ. ಆದರೆ ಯಾರು ಈ ದೇಶವನ್ನು ಮೂಲಭೂತವಾದ ನಡೆಸುವವರಿದ್ದಾರೋ ಅವರಿಗೆ ಮತ ಹಾಕಿದಂಥ ತಪ್ಪಿಗೆ ನಾವಿಂದು ಆ ತಪ್ಪನ್ನು ಅನುಭವಿಸಬೇಕಾಗಿ ಬಂದಿದೆ. ಅಂಬೇಡ್ಕರ್ ರವರು ಸಂವಿಧಾನವನ್ನು ಸೃಷ್ಟಿ ಮಾಡಿದ್ದಲ್ಲ, ಸಂವಿಧಾನಕರ್ತ ಅಂಬೇಡ್ಕರ್ ಅಲ್ಲ ಎಂದು ವಾದ ಮಾಡುವವರನ್ನು ನಾವು ದಿಲ್ಲಿಯ ಸಿಂಹಾಸನದಲ್ಲಿ ಕೂರಿಸಿದ್ದೇವಲ್ಲ, ಆ ತಪ್ಪು ನಮ್ಮದು. ನಾವು ಇವತ್ತು ಜಾಗೃತರಾಗಬೇಕು. ಆ ಜಾಗೃತಿಗಾಗಿ ಇವತ್ತು ನಮ್ಮ ನಾಯಕರು ಈ ಒಂದು ಸಭೆಯನ್ನು ಕರೆದಿದ್ದಾರೆ. ಈ ದಲಿತ ಶಕ್ತಿ ಸಂಘಟನೆಯ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಾವು ಬಹುಶಃ ಇವತ್ತಾದರೂ ಎಚ್ಚರಗೊಳ್ಳಬೇಕಾಗ್ತದೆ. ಬ್ರಹ್ಮನ ಶಿರಮೂಲೆ ಬ್ರಾಹ್ಮಣ, ಪಾದಮೂಲೆ ಶೂದ್ರ. ಬ್ರಹ್ಮನ ಪಾದದಿಂದ ಶೂದ್ರ ಜನಿಸಿದನಂತೆ, ಬ್ರಹ್ಮನ ತಲೆಯಿಂದ ಪುರೋಹಿತ ಬ್ರಾಹ್ಮಣ ಜನಿಸಿದನಂತೆ. ಇಂಥ ಒಂದು ಮನುಸ್ಮೃತಿಯನ್ನು ಶೂದ್ರಮಕ್ಷರ ಸಂಯುಕ್ತಂ ದೂರತಾ ಪರಿವರ್ಜಯೇ. ಅಕ್ಷರ ಕಲಿತಂಥ ದಲಿತನಿದ್ರೆ, ಅಕ್ಷರ ಕಲಿತಂಥ ಶೂದ್ರನಿದ್ರೆ ಅವನನ್ನು ಸಮಾಜದಿಂದ ಹೊರಗಿಡುವ ಅಪಾಯಕಾರಿ ಎಂದಂಥ ಮನುವಾದವನ್ನೇ ಸಂವಿಧಾನವಾಗಿಸ್ತಾರೆ. ಆ ಗುರಿಯೊಂದಿಗೆ ನಡೆಯುತ್ತಿದ್ದಾರೆ. ಬಹುಶಃ ಶುಭದಾರಾವ್ ಹೇಳಿದರು, ಇಂಥ ಒಂದು ಆ ಯೋಜನೆ, ಮೂಲಭೂತವಾದಿ ಯೋಜನೆಯನ್ನು ನಾವು ತಡಿಬೇಕಾದರೆ ನಾವು ದಲಿತರು ಸಂಘಟಿತರಾಗಬೇಕು, ಶೂದ್ರರು ಸಂಘಟಿತರಾಗಬೇಕು, ಅಲ್ಪಸಂಖ್ಯಾತರು ಸಂಘಟಿತರಾಗಬೇಕು. ಬಹುಶಃ
ಬಿಪಿನಚಂದ್ರ ಪಾಲ ನಕರೆ ಎನ್ನುವವನ ಹೆಸರು ಕೆಲವು ಪತ್ರಿಕೆಗಳಲ್ಲಿ ಬಂದದ್ದು ಇದ್ದರೆ ಬಹುಶಃ ಒಂದು 10-20 ವರ್ಷದ ಹಿಂದೆ ನಾನು ಶೂದ್ರ ಅಂತ ಅವರಿಗೆ ಗೊತ್ತಿರಲಿಲ್ಲ. ನಾನೊಬ್ಬ ಶೂದ್ರ. ನಮ್ಮಲ್ಲಿ ಬಹುಶಃ ಅಣ್ಣಪ್ಪನವರಿಗೆ ಗೊತ್ತುಂಟು, ನಮ್ಮಲ್ಲಿ ಒಂದು ದೇವಸ್ಥಾನ ಇತ್ತು, ಅದು ಜೀರ್ಣೋದ್ಧಾರ ಆಯಿತು. ಆ ಜೀರ್ಣೋದ್ಧಾರಕ್ಕೆ ಶೂದ್ರನಾಗಿ ಎದೆಕೊಟ್ಟವ ನಾನು. ಒಬ್ಬ ಶೂದ್ರನಾಗಿ ಆ ದೇವಸ್ಥಾನಕ್ಕೆ ಎದೆಕೊಟ್ಟವ ನಾನು. ನನ್ನ ಜಾತಿಯವರಿಗೆ ಅದು ಹಿಂದೆ ಆ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ. ಜೀರ್ಣೋದ್ಧಾರ ಆಯಿತು 2003ರಲ್ಲಿ ಅಂತ ಕಾಣ್ತದೆ. ಆ ಹೊತ್ತಲ್ಲಿ ನಮ್ಮ ಊರಿನಲ್ಲಿ ಇರತಕ್ಕಂಥ ಎಲ್ಲ ಶೂದ್ರರೂ ಕೂಡ, ಎಲ್ಲ ದಲಿತರೂ ಕೂಡ ತಮ್ಮಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಧನ ಸಹಾಯವನ್ನು, ಆರ್ಥಿಕ ಸಹಾಯವನ್ನು ಮಾಡಿದರು. ದೇವಸ್ಥಾನದ ಜೀರ್ಣೋದ್ಧಾರ ಆಯಿತು, ಬ್ರಹ್ಮಕಲಶ ಆಯಿತು, ಎಲ್ಲ ಆಯಿತು. ನಮ್ಮ ದೇವಸ್ಥಾನದ ಅರ್ಚಕರಲ್ಲಿ ಕೇಳಿದೆ, ಇನ್ನಾದರೂ ಈ ಒಂದು ತಾರತಮ್ಯವನ್ನು ಬಿಟ್ಟುಬಿಡಿ, ದೇವಸ್ಥಾನದೊಳಗೆ ಎಲ್ಲರ ಪ್ರವೇಶ ಆಗಬೇಕು ಅಂತ. ಅವರು ಬಹುಶಃ ನಮ್ಮಂಥ ಒಬ್ಬ ಕ್ರಾಂತಿಕಾರಿ ಪುರೋಹಿತರಾಗಿದ್ದರು. ಅವರು ಹೇಳಿದರು, ಎಲ್ಲನೇ ತರ್ಪುಡ್ಲೆ ಏರು ತಡೆಪ್ಪಿರ ತುಪ್ಪೆ ಅಂತ. ನಾನು ಅಣ್ಣಪ್ಪನವರು ಮಾಣಿಗುಡ್ಡೆ ಅಂತ ಉಂಟು ನಮ್ಮಲ್ಲಿ, ಅಲ್ಲಿ ಹೆಚ್ಚಾಗಿ ಇವರು ದಲಿತರೇ ಇರುವಂಥ ವರ್ಗ. ಅವರಲ್ಲಿ ಹೇಳಿದೆ, ಅವರಲ್ಲಿ ಕೆಲವರು ಎದೆ ತಟ್ಟಿ ಮುಂದೆ ಬಂದರು, ಕೆಲವರು ಹಿಂದೆ ಸರಿದರು, ಇದು ಸರಿಯಲ್ಲ ಅಂತ. ಆದರೆ ದಲಿತರ ಪ್ರವೇಶವಾಯಿತು ಆ ದೇವಸ್ಥಾನಕ್ಕೆ. ಇವತ್ತು ಉತ್ಸವದ ಸಂದರ್ಭದಲ್ಲಿ ಪ್ರತಿಯೊಬ್ಬ ದಲಿತ ಅಲ್ಲಿಗೆ ಬಂದು ಒಬ್ಬ ಮೇಲ್ವರ್ಗದವ ಕೊಡುವುದಕ್ಕಿಂತ ಹೆಚ್ಚಿಗೆ ದೇಣಿಗೆಯನ್ನು ಕೊಡ್ತಾನೆ. 500, ನಾನು ನೋಡಿದಂತಹ ಸತ್ಯ, 500 ರೂಪಾಯಿಗಿಂತ ಕಡಿಮೆ ಯಾವ ದಲಿತನೂ ಕೊಡುವುದಿಲ್ಲ. ದೇವಸ್ಥಾನ ಸಮೃದ್ಧವಾಗಿ ಬೆಳೆಯುತ್ತಾ ಉಂಟು ಅಂತೇಳಿದರೆ, ನಾವು ಸಮಾಜದಿಂದ ಯಾವ ದಲಿತರನ್ನು ಹೊರಗಿಟ್ಟಿದ್ದೇವೋ ಆ ದಲಿತರು ಸಮಾಜದ ಶಕ್ತಿಯಾಗಬೇಕು. ಆ ದಲಿತರ ಸಹಾಯದಿಂದಾಗಿ ಇವತ್ತು ಆ ದೇವಸ್ಥಾನ ಬಹಳ ಉನ್ನತಿಯ ಹಂತಕ್ಕೆ ಏರಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾವೆಲ್ಲ ಆ ಒಂದು ಹೋರಾಟದ, ಸಮಾಜಮುಖಿ ಹೋರಾಟದ ಕುಟುಂಬದಿಂದಲೇ ಬಂದವರು. ನನ್ನ ತಂದೆಯವರು 1943ನೇ ಇಸವಿಯಲ್ಲಿ ಪಲಿಮಾರು ಮಠದ ಮೇಲೆ ಪ್ರಕರಣ ದಾಖಲಿಸಿದವರು. ಅವರೊಬ್ಬರು ಮಾಶ್ ಮಠದ ಅಂಗಣದಲ್ಲಿ ನಡ್ಕೊಂಡು ಬಂದರು. ಒಬ್ಬ ಬಿಲ್ಲವ ಒಂದು ಮಠದ ಅಂಗಣದಲ್ಲಿ ನಡ್ಕೊಂಡು ಹೋದರೆ ಅದು ತಪ್ಪು. ಅದಕ್ಕಾಗಿ ಅವರಿಗೆ ದಂಡ ವಿಧಿಸ್ತಾರೆ. ದಂಡ ವಿಧಿಸುವಾಗ ಅವರು ಹೇಳ್ತಾರೆ 5 ಚಕ್ರ. ಆಗ ದಂಡ ಅಂತ ಹೇಳಿದರೆ 5 ಚಕ್ರ, 1 ರೂಪಾಯಿ 4 ಆಣೆ. ಆ ದಂಡವನ್ನು ವಿಧಿಸ್ತಾರೆ. ಆಗ ಅವರು ರಶೀದಿಯನ್ನು ಕೇಳ್ತಾರೆ. ರಶೀದಿಯನ್ನು ಕೇಳುವಾಗ ಇವರಿಗೆ ಹೆದರಿಕೆ ಆಗ್ತದೆ. ಆಗ ಸ್ವಾಮಿಗಳು ಕರೆದು ಹೇಳ್ತಾರಂತೆ, ಈ ಸರ್ತಿಗೆ ಆವಡು ಮಾಷೆ ನೆಕ್ ಮಾತ ರಸೀದಿ ಬೊಡ್ಚಿ ನನ್ನದಾಲ ಪೋಪಣೆಗೆ ಎಂಕನ ಆಕ್ಷೇಪ ಇಜ್ಜಿ ಅಂತ ಹೇಳಿ ಆ ಒಂದು ಘಟನೆಯನ್ನು ಅಲ್ಲಿಗೆ ತಣ್ಣಗೆ ಮಾಡ್ತಾರೆ. ಇಲ್ಲದ್ರೆ ಅದೊಂದು ದೊಡ್ಡ ಹೋರಾಟವಾಗ್ತದೆ. ಇಂಥ ಹೋರಾಟ, ಎದೆಗಾರಿಕೆ ಯಾವಾಗ ದಲಿತರಲ್ಲಿ ಬರ್ತದೆ, ಯಾವಾಗ ಸಂಘಟಿತವಾಗಿ ಯಾರು ನಮ್ಮ ಪರವಾಗಿ ಹೋರಾಟವನ್ನು ಮಾಡ್ತಾರೋ. ಯಾಕಂತೇಳಿದರೆ ನಾನು ಒಬ್ಬ ರಾಜಕಾರಣಿಯಾಗಿ ಈ ಮಾತನ್ನು ಹೇಳುವುದಲ್ಲ, ಒಬ್ಬ ಸಮಾಜಮುಖಿ ಚಿಂತಕನಾಗಿ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಕರೆಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ಈ ದೇಶದಲ್ಲಿ ದಲಿತ ವರ್ಗ ಉನ್ನತ ಹಂತಕ್ಕೆ ಬರಬೇಕು, ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡಬೇಕು ಎನ್ನುವ ಗುರಿಯನ್ನು ಹೊಂದಿದಂಥ ಒಂದು ರಾಜಕೀಯ ಪಕ್ಷ ಇದ್ದರೆ ಅದು ಕಾಂಗ್ರೆಸ್. ಯಾವಾಗ ನೆಹರೂರವರ ಆಡಳಿತವಾಯಿತು, ಯಾವ ನಂತರ ಇಂದಿರಾ ಗಾಂಧಿಯವರ ಆಡಳಿತ ಬಂತು, ಆ ಎಲ್ಲ ಹೊತ್ತಿನಲ್ಲಿ ಅವರೆಲ್ಲರೂ ಕೂಡ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಟವನ್ನು ಮಾಡಿದವರು. ಆ ನೆಲೆಯಲ್ಲಿ ಖಂಡಿತಕ್ಕೂ ಕೂಡ ಏನು ತುಳಿತಕ್ಕೊಳಗಾದಂಥ ಯಾವ ವರ್ಗ ಉಂಟು, ಈ ವರ್ಗಕ್ಕೆ ಕಾಂಗ್ರೆಸ್ ಅಲ್ಲದೆ ಅನ್ಯಥಾ ಶರಣಂ ನಾಸ್ತಿ. ಕಾಂಗ್ರೆಸ್ ಅಲ್ಲದೆ ಬೇರೆ ಪಕ್ಷಗಳು ಖಂಡಿತವಾಗಿಯೂ ಈ ದಲಿತ ವರ್ಗವನ್ನು, ಶೂದ್ರ ವರ್ಗವನ್ನು, ಹಿಂದುಳಿದ ವರ್ಗವನ್ನು ಮೇಲಕ್ಕೆತ್ತಲು ಸಾಧ್ಯವಿಲ್ಲ. ಆ ಚಿಂತನೆ ಆ ಪಕ್ಷಗಳಿಗಿಲ್ಲ. ಆ ಚಿಂತನೆ ಅವರಲ್ಲಿ ಇರತಕ್ಕಂಥ ಚಿಂತನೆ ಅದು ಮನುಸ್ಮೃತಿಯ ಚಿಂತನೆ, ಮನುವಾದಿ ಚಿಂತನೆ. ಯಾವತ್ತೂ ಕೂಡ ಮನುವಾದಿ ಚಿಂತನೆ
ಈ ನಮ್ಮನ್ನು ಮೇಲಕ್ಕೆತ್ತಲು ಸಾಧ್ಯವಿಲ್ಲ. ಆ ನೆಲೆಯಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಮಾತಾಡುವಷ್ಟು ಬೇಕಾದಷ್ಟು ವಿಚಾರಗಳಿವೆ. ಆದರೂ ಕೂಡ ಇನ್ನೊಮ್ಮೆ ನೋಡೋಣ. ಆದರೆ ಈ ಸಂದರ್ಭದ ನಾನು ಇಷ್ಟನ್ನು ಹೇಳ್ತೇನೆ, ಯಾವ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಮತ್ತು ನಗರ ಕಾಂಗ್ರೆಸ್, ಇದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಯೋಜನವನ್ನು ತಾವು ಪಡೆಯಬೇಕು. ತಮ್ಮ ಸಂಕಷ್ಟ ಕಾಲದಲ್ಲಿ ಕಾಂಗ್ರೆಸ್ಸನ್ನು ನೀವು ಸಂಪರ್ಕಿಸಬೇಕು. ಯಾಕಂತೇಳಿದರೆ ನಮಗೆ ಒಳ್ಳೆಯ ನಾಯಕರಿದ್ದಾರೆ. ಉದಯ್ ಕುಮಾರ್ ಶೆಟ್ಟಿ ಇದ್ದಾರೆ, ಅದೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಶುಭಧರ್ ರಾವ್ ಅವರು ಇದ್ದಾರೆ. ಯಾವತ್ತೂ ಕೂಡ ನಿಮ್ಮ ಬೇಡಿಕೆಯನ್ನು ತಿರಸ್ಕರಿಸುವವರಲ್ಲ, ನಿಮ್ಮ ಹಿಂದೆ ನಿಂತು ಹೋರಾಟವನ್ನು ಮಾಡತಕ್ಕಂಥ ಚೈತನ್ಯ ಶಕ್ತಿಯನ್ನು ಹೊಂದಿದವರು. ನಮ್ಮ ಕಾಲ ಆಗಿ ಹೋಗಿದೆ, ಅದು ಪ್ರಶ್ನೆ ಬೇರೆ. ಹಾಗಂತೇಳಿ ನಾವು ಕೂಡ ನಿಮ್ಮ ಹಿಂದೆ, ಅವರ ಹಿಂದೆ ನಾವು ಕೂಡ ಇದ್ದೇವೆ. ಈ ಹೋರಾಟ ಮುನ್ನಡೆಯಲಿ ಈ ಕಾರ್ಕಳದ ದಲಿತರು, ಕಾರ್ಕಳದ ತುಳಿತಕ್ಕೊಳಗಾದ ವರ್ಗದವರು ಮುಂದೆ ಬಂದು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಕೊಡುವತಕ್ಕಂಥ ಒಂದು ಮನಸ್ಸನ್ನು ಮಾಡಬೇಕು. ಆ ಕೆಲಸ ಇವತ್ತಿನಿಂದ ಆರಂಭ ಆಗಬೇಕು ಅಂತ ಹೇಳ್ಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಲಿತ ಸಮಾಜವು ಸಮಾಜದ ಶಕ್ತಿಯಾಗಬೇಕು ಎನ್ನುವ ಅರ್ಥಪೂರ್ಣ